ಶ್ರೀ ಸುದ್ದಿ ವೀಕ್ಷಕರಿಗೆ ಪ್ರಸನ್ನಕುಮಾರನ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಮ್ಮ ಸಂಸ್ಕೃತಿ ಪರಂಪರೆಗಳಲ್ಲಿ ಹಬ್ಬಗಳಿಗೆ ಮಹತ್ವವಾದ ಸ್ಥಾನವಿದೆ. ಪ್ರಕೃತಿಯ ಜೊತೆಗೆ ಕಾಲಮಾನಕ್ಕೆ ಹೊಂದಿಕೊಂಡಂತೆ ಹಬ್ಬಗಳ ಆಚರಣೆಯನ್ನು ಹಿರಿಯರು ಮಾಡುತ್ತಾ ಬಂದಿರುತ್ತಾರೆ. ಸಂಬಂಧಗಳನ್ನು ಗಟ್ಟಿಗೊಳಿಸುವ, ಎಲ್ಲರೂ ಒಟ್ಟಾಗಿ ಸೇರುವ, ಸಂಭ್ರಮಿಸುವ ಅವಕಾಶಗಳನ್ನು ಹಬ್ಬ ನೀಡುತ್ತಾ ಬಂದಿವೆ. ಸ್ನೇಹಿತರೆ, ಮಾರ್ಚ್ 8ರ ಶುಕ್ರವಾರದಂದು ದೇಶಾದ್ಯಂತ ಶಿವರಾತ್ರಿ ಹಬ್ಬವನ್ನು ಆಚರಿಸಿದ್ದಾರೆ. ನೇಮ ನಿಷ್ಠೆಗಳಿಂದ ಶ್ರದ್ಧಾ ಭಕ್ತಿಯಿಂದ ಭಕ್ತರು ಶಿವಸ್ಮರಣೆ ಮಾಡಿದ್ದಾರೆ. ಏನು ಚಂದಾನೋ ಶಿವನೇ ಏನ್ ಚಂದಾನೋ, ಶಿವ ಶಿವ ಎನ್ನೋಕೆ ತುಂಬಾ ಚಂದಾನೋ ಎನ್ನುತ್ತಾ ಶಿವನನ್ನು ನೆನೆದಿದ್ದಾರೆ, ಹಾಡಿದ್ದಾರೆ, ಕುಣಿದಿದ್ದಾರೆ. ಶಿವನಿಗೆ 106 ಹೆಸರುಂಟು, ಪ್ರತಿ ನಾಮಕ್ಕೂ 100 ಬಲವುಂಟು ಎಂದು ಸಂಭ್ರಮಿಸಿದ್ದಾರೆ. ಸ್ನೇಹಿತರೆ, ಶ್ರೀ ಸುದ್ದಿಯ ಕಾರ್ಯಕ್ರಮಗಳು ಇಷ್ಟವಾದಲ್ಲಿ ಈ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ಸ್ನೇಹಿತರೆ, ಆನೇಕಲ್ ಪಟ್ಟಣದ ಎಲ್ಲ ಶಿವ ದೇವಾಲಯಗಳಲ್ಲೂ ಶಿವರಾತ್ರಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದ್ದಾರೆ. ಸಾವಿರಾರು ಭಕ್ತರು ಸ್ವಾಮಿಯ ದರ್ಶನದಿಂದ ಪುನೀತರಾಗಿದ್ದಾರೆ. ಪ್ರಸಾದ ಪಾನಕಗಳನ್ನು ಸೇವಿಸಿ ಧನ್ಯತಾಭಾವ ಹೊಂದಿದ್ದಾರೆ. ಆನೇಕಲ್ ಹೊಸೂರು ರಸ್ತೆಯ ತಿಮ್ಮಸಂದ್ರ ಗೇಟ್ ಸಮೀಪವಿರುವ SSN ಫೌಂಡೇಶನ್ನಿನ ಶಿವ ದೇವಾಲಯ ಇದಕ್ಕೆ ಹೊರತಾಗಿಲ್ಲ. ದೇವಾಲಯ ಸ್ಥಾಪನೆಯಾಗಿ 7 ವರ್ಷಗಳಾಗಿದ್ದು, ಅಂದಿನಿಂದಲೂ ಶಿವರಾತ್ರಿ ಹಬ್ಬವನ್ನು ವಿಜೃಂಭಣೆಯಿಂದ ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾ ಬಂದಿದ್ದಾರೆ. ಸಾವಿರಾರು ಭಕ್ತರು ಅಂದು ದೇವಾಲಯಕ್ಕೆ ಬಂದು ಶಿವನ ದರ್ಶನ ಪಡೆದಿದ್ದಾರೆ. ಅಲ್ಲಿನ ವಿಶೇಷವೆಂದರೆ ಸೂರ್ಯ ಕಿರಣಗಳು 1008 ಲಿಂಗ ಹಾಗೂ 12 ಜ್ಯೋತಿರ್ಲಿಂಗಗಳನ್ನು ಸಂಪೂರ್ಣವಾಗಿ ಸ್ಪರ್ಶಿಸುವ ಅಮೃತ ಕ್ಷಣಗಳನ್ನು ನೋಡಬಹುದಾಗಿದೆ. ದೇವಾಲಯದ ನಿರ್ಮಾತೃ ಶ್ರೀ KR ಸೋಮಶೇಖರ್ ಅವರು ತಮ್ಮ 85ರ ಇಳಿ ವಯಸ್ಸಿನಲ್ಲೂ ಯುವಕರನ್ನು ನಾಚಿಸುವಂತೆ ಹಬ್ಬದ ಕಾರ್ಯಕ್ರಮಗಳನ್ನು ಮಾಡಲು ತೊಡಗಿಸಿಕೊಂಡಿರುವ ರೀತಿ ಅದ್ಭುತವಾಗಿದೆ. ಬೆಳಿಗ್ಗೆ ಹೋಮ ಹವನಗಳು ಒಂದೆಡೆ ನಡೆದರೆ ಮತ್ತೊಂದೆಡೆ ಸ್ವಾಮಿಗೆ ವಿಜೃಂಭಣೆಯ ಪೂಜೆ ನಡೆಯುತ್ತಿದೆ. 106 ಭಕ್ತರು ಬೆಳಗಿನಿಂದಲೇ ಸ್ವಾಮಿಯ ದರ್ಶನಕ್ಕೆ ಬಂದಿದ್ದಾರೆ. ಶಾಂತ ಚಿತ್ತದಲ್ಲಿ ಧ್ಯಾನ ಮಾಡುವ, ಶಿವನ ಧ್ಯಾನ ಮಾಡು ಎನ್ನುವ ವಾಣಿಯಂತೆ, ಕವಿವಾಣಿಯಂತೆ ಭಕ್ತರು ಧ್ಯಾನ ಮಾಡಿ ತಮ್ಮ ಭಕ್ತಿಯನ್ನು ಮೆರೆದಿದ್ದಾರೆ. ತೀರ್ಥ ಪ್ರಸಾದ ವಿನಿಯೋಗ ಬೆಳಗಿನಿಂದಲೇ ನಡೆದಿದೆ. ಬಂದ ಸಾವಿರಾರು ಜನರಿಗೆಲ್ಲ ಸ್ವಾಮಿಯ ದರ್ಶನದೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕಣ್ತುಂಬಿಕೊಳ್ಳುವಂತೆ ಸೋಮಶೇಖರ್ ಅವರ ಮಗ ರಾಜಶೇಖರ್ ಕಾರ್ಯಕ್ರಮಗಳನ್ನು ಸಂಯೋಜಿಸಿ ಅರಳುವ ಪ್ರತಿಭೆಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಲ್ಲಿ ನೃತ್ಯವಿತ್ತು, ಹಾಡಿತ್ತು, ಶ್ಲೋಕವಿತ್ತು, ಸವಿಗಾನವಿತ್ತು, ಕೋಲಾಟವಿತ್ತು, ಕುಣಿತವಿತ್ತು, ನೋಡುಗರ ಕಣ್ಮನ ತಣಿಸುವ ಹಿತಮಿತವಾದ ಮಾತಿತ್ತು, ದಾಸರ ನುಡಿ ಮುತ್ತಿನ ಹರಿಕತೆ ಇತ್ತು, ಸಾಧಕರಿಗೆ ಸನ್ಮಾನವಿತ್ತು, ದಾಸೋಹವಿತ್ತು. ಸ್ನೇಹಿತರೆ, ಅಂದು ದೇವಾಲಯವಷ್ಟೇ ಆಗಿರಲಿಲ್ಲ, ಕೈಲಾಸವೇ ದರಗಿಳಿದಂತೆ ಸಂಭ್ರಮಿಸಿತ್ತು. ಯಾವ ಸ್ವಾರ್ಥವೂ ಇಲ್ಲದೆ ನಿಸ್ವಾರ್ಥದಿಂದ ದೇವಾಲಯ ನಿರ್ಮಿಸಿ ಆನೇಕಲ್ ಪಟ್ಟಣಕ್ಕೆ ಈ ಮೂಲಕ ತಾಲ್ಲೂಕಿಗೆ ಕೊಡುಗೆ ನೀಡಿರುವ ಸೋಮಶೇಖರ್ ಸರ್ ರವರ ಕುಟುಂಬದವರನ್ನು ಶ್ರೀ ಸುದ್ದಿ ವಾಹಿನಿ ಅಭಿನಂದಿಸುತ್ತದೆ. ಹಾಗೆಯೇ ಸದಾ ತಂದೆಯವರ ಆಶಯಗಳನ್ನು ಚಾಚೂ ತಪ್ಪದೆ ನಡೆಸುತ್ತಾ ಬಂದಿರುವ ರಾಜಶೇಖರ್ ಅವರನ್ನು ಹಾಗೂ ಅವರ ಶ್ರೀಮತಿಯವರಾದ ನಂದಿನಿಯವರಿಗೂ ಅಭಿನಂದನೆಗಳನ್ನು ಹೇಳಿಯಬೇಕಾಗಿದೆ. ನಮ್ಮ ಸಂಸ್ಕೃತಿ ಪರಂಪರೆ ಹಾಗೂ ಹಿರಿಯರಿಗೆ ಅವರು ನೀಡುವ ಗೌರವಾಧಾರಗಳನ್ನು ನಮಗೆಲ್ಲ ಮಾದರಿಯಾಗುವಂತಿದೆ. ಸ್ನೇಹಿತರೆ, ಈ ಶಿವರಾತ್ರಿ ಕಾರ್ಯಕ್ರಮ ನಿಮಗಿಷ್ಟವಾಗುತ್ತದೆಂದು ಭಾವಿಸುತ್ತೇನೆ. ವಂದನೆಗಳೊಂದಿಗೆ ನಿಮ್ಮ ಬೆಂಬಲ ನಮಗಿರಲಿ ಎಂದು ಆಶಿಸುವ ಪ್ರಸನ್ನ ಕುಮಾರ್. ब्रह्ममुरारिसुरार्चितलिङ्गं निर्मलभासितशोभितलिङ्गम् जन्मजदुःखविनाशकलिङ्गं तत्प्रणमामि सदा शिवलिङ्गम् देवमुनि प्रवरार्चितलिङ्गं कामदहन करुणाकरलिङ्गम् रावणदर्पविनाशकलिङ्गं तत्प्रणमामि सदा शिवलिङ्गम् सर्वसुगन्धसुलेपितलिङ्गं बुद्धिविवर्धनकारणलिङ्गं सिद्धसुरासुरवन्दितलिङ्गं तत्प्रणमामि सदा शिवलिङ्गं कनकमहामणिभूषितलिङ्गं फणिपतिवेष्टितशोभितलिङ्गम् दक्षसुयज्ञविनाशनलिङ्गं तत्प्रणमामि सदा शिवलिङ्गम्
धूपचन्दनलेपितलिङ्गं पङ्कजहार सुशोभितलिङ्गम् सञ्चितपापविनाशनलिङ्गं तत्प्रणमामि सदा शिवलिङ्गम् देवगणार्चितसेवितलिङ्गं भावैर्भक्तिभिरेव च लिङ्गं दिनकरकोटिप्रभाकरलिङ्गं तत्प्रणमामि सदा शिवलिङ्गम् अष्टदलोपरिवेष्टितलिङ्गं सर्वसमुद्भवकारणलिङ्गम् अष्टदरिद्र्यविनाशनलिङ्गं तत्प्रणमामि सदा शिवलिङ्गम् सुरगुरुसुरवरपूजितलिङ्गं सुरवनपुष्प सदार्चितलिङ्गम् परमपदं परमात्मकलिङ्गं तत्प्रणमामि सदा शिवलिङ्गम् लिङ्गाष्टकमिदं पुण्यं यः पठेच्छिवसन्निधौ शिवलोकमवाप्नोति शिवेन सह मोदते। ಈ ದಿನ 8/3/24 SSN ಫೌಂಡೇಶನ್ಗೆ 7 ವರ್ಷ ಆಗಿದೆ. 7 ವರ್ಷದಲ್ಲಿ ಶಿವರಾತ್ರಿ ದಿನವೇ ಈ ದಿನವನ್ನು ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಇದರಲ್ಲಿ ಅನೇಕ ಸಿದ್ಧಾಂತಗಳನ್ನ ನಾವು ಅಳವಡಿಸ್ಕೊಂಡಿದ್ದೀವಿ. ಒಂದು ಭಗವಂತಂದು ಪ್ರೇರಣೆಯಿಂದ ಇಲ್ಲಿ ಜನ ಬಂದು ಸೇರಬೇಕು, ಅದಕ್ಕೆ ಭಗವಂತಂದು ಏನಾನ ಇಲ್ಲಿ ಒಂದು ಮಹಿಮೆ ಪ್ರದರ್ಶನ ಮಾಡಬೇಕು ಅನ್ನೋದು ನಮ್ಮ ಪ್ರಾರ್ಥನೆ ಮಾಡಿದ್ರಿಂದ ಭಗವಂತನು ಈ ದಿನ ಸೂರ್ಯದೇವನ ಸ್ಪರ್ಶ ಈ ದೇವಾಲಯದಲ್ಲಿ ಕೊಡುತ್ತಿದ್ದಾನೆ. ಇದು ಭಾಳ ಅಪರೂಪವಾದ ದೃಶ್ಯಗಳು. ಇದನ್ನು ನೋಡಲು ಬೇಕಾದಷ್ಟು ಭಕ್ತಾದಿಗಳು ಬರ್ತಾ ಇದ್ದಾರೆ. ಆ ದಿನವನ್ನೇ ನಾವು 7ನೇ ವರ್ಷದ ಆಚರಣೆಯಲ್ಲಿ ಒದಗಿಸ್ಕೊಂಡು ಬಂದಿದ್ದೀವಿ. ಅದೇ ದಿನ ನಾವು ಸಾಕಷ್ಟು ಸಂಸ್ಕೃತಿ ಕಾರ್ಯಕ್ರಮಗಳನ್ನು ನಾವು ಎಣೆದುಕೊಂಡಿದ್ದೀವಿ. ಇದರಲ್ಲಿ ಲೋಕಲ್ನಲ್ಲಿ ಮಾಡುವಂಥ ಹೆಣ್ಮಕ್ಳು, ಇಲ್ಲಿ ಮಕ್ಕಳು, ದೊಡ್ಡವರು, ಇವ್ರಿಗೆಲ್ಲ ಒಂದು ವೇದಿಕೆ ಕಲ್ಪಿಸಿ ಆ ವೇದಿಕೆಯಲ್ಲಿ ಇವತ್ತು ಅವರು ಚಿಕ್ಕವರಾಗಿರ್ಬೋದು, ನಾಳೆ ದೊಡ್ಡವರಾಗಿ ಜಗತ್ಪ್ರಸಿದ್ಧಿ ಆಗ್ಬೋದು. ಆವಾಗ ಈ ದೇವಾಲಯದಲ್ಲಿ ನರ್ತನ ಮಾಡಿದ್ರಿಂದ ನಾವು ಇಷ್ಟು ದೊಡ್ಡದಾಗಿ ಬೆಳೆದಿದ್ದೀವಿ ಅನ್ನೋದು ಅವರೆಲ್ಲ ಅಭಿಮಾನ ಇಟ್ಟು ಅವರೆಲ್ಲ ಬಂದು ತಿರ್ಗಾ ಇಲ್ಲೇ ಇದೇ ಜಾಗದಲ್ಲಿ ಅವ್ರ ಪ್ರದರ್ಶನ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಎಲ್ಲರನ್ನೂ ಆರಿಸ್ತಾ ಇದ್ದೀವಿ. ಅದೇ ಗೌರವ ಇಟ್ಕೊಂಡು ನಾವು ಎಲ್ಲರನ್ನೂ ಸ್ಪರ್ಧಿಸ್ತಾ ಇದ್ದೀವಿ. ಈ ದಿನ 7ನೇ ವರ್ಷದ್ದು ಭಾಳ ಚೆನ್ನಾಗಿ ನಡೆದಿದೆ ಕಾರ್ಯಕ್ರಮಗಳು, ಇನ್ನೂ ನಡೀತಾನೂ ಇದೆ. ಶುಭಾಶಯಗಳು. ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನು ಸರ್? ಓಂ ನಮ ಶಿವಾಯ. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ಶಿವರಾತ್ರಿ. ಶಿವ ಲಯಕಾರಕ. ಇವತ್ತು ಪ್ರಪಂಚದಲ್ಲಿ ಸಾಕಷ್ಟು ಕಷ್ಟಗಳು ನೋಡ್ತಾ ಇದ್ದೀವಿ, ಯುದ್ಧಗಳು ನೋಡ್ತಾ ಇದ್ದೀವಿ. ಪ್ರಪಂಚದಲ್ಲೇ ಅಸ್ಥಿತಿ ಉಂಟಾಗಿದೆ. ಆ ಸ್ಥಿರತೆ ತಂದು ಇವತ್ತು ಶಿವರಾತ್ರಿ ದಿನ ಶಿವ ಎಲ್ಲರಿಗೂ ಒಳ್ಳೇದು ಮಾಡಿ ಈ ಜಾಗರಣೆ, ಈ ಉಪವಾಸ ಎಲ್ಲ ಮಾಡೋದ್ರಲ್ಲಿ ಶಿವ ಎಲ್ಲರಿಗೂ ಅನುಗರಿಸಿ ಲೋಕದಲ್ಲಿ ಎಲ್ಲ ಶಾಂತಿ ನೆಲೆಸಿ ಎಲ್ಲ ಸಂತೋಷವಾಗಿರಲಿ ಅನ್ನೋದು ಒಂದು ಬೇಡಿಕೆ ಶಿವನಿಗೆ. ಈ ಈ ಸರ್ವೇ ಜನಾನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು ಅನ್ನೋದನ್ನು ಈ ಪ್ರಪಂಚದಲ್ಲಿ ಎಲ್ಲರಿಗೂ ಸಿಗಲಿ ಅಂತ ಬೇಡ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಅಗ್ನಿಯೇ ತ್ರಿನೇತ್ರ, ವಾಯುವೇ ಚಲನ, ಜಲವೇ ಜಗವಾಳು ಮಂದಹಾಸ, ಪಂಚ
ಪಂಚಭೂತಗಳಿಂದ ಆದ ಪ್ರಪಂಚೇಶ್ವರ. ವಿಧಾತ ವಿಶ್ವನಾಥ ಭುವಿಯೊಳಗೆ ನಾಥನೇ ಶ್ರೀ ಮಂಜುನಾಥ. ಶ್ರೀ ಮಂಜುನಾಥನ ಚರಿತೆ ಮಧುರ ಮಧುರ ಮಹಾನಂದ ಶಿಖರ. ಶ್ರೀ ಮಂಜುನಾಥನ ಚರಿತೆ ಮಧುರ ಮಧುರ ಮಹಾನಂದ ಶಿಖರ. ಮಂಜುನಾಥ ಚರಿತೆ ಶ್ರೀ ಮಂಜುನಾಥ ಚರಿತೆ ಮಂಜುನಾಥ ಚರಿತೆ ಶ್ರೀ ಮಂಜುನಾಥ ಚರಿತೆ. ಅಮೃತಕ್ಕಾಗಿ ಕ್ಷೀರಸಾಗರ ಕಡಿಯೇ ಆವಿರ್ಭವಿಸಿತು ಹಾಲಾಹಲ. ಶಂಕರನ ಶಂಖದೊಳು ಶುಭಕರ ತೀರ್ಥವಾಯಿತು ವಿಷ. ಜೀವರಾಶಿಯ ರಕ್ಷಿಸಿ ಶಿವ ವಿಷಕಾದ ಅಂಕುಶ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಪೂರ್ವಜರಾತ್ಮಕ್ಕೆ ಶಾಂತಿಯ ನೀಡಲು ಗಂಗೆಯ ಧರೆಗೆ ಕರೆತರಲು ತಪಸ್ಸನು ಮಾಡಿದ ಭಗೀರಥ. ಸುರಧಾರೆ ವರಧಾರೆ ಮಹಧಾರೆ ಜಲಧಾರೆ ಧುಮು ಧುಮುಕಿ ಧರೆಗಿಳಿಯ ಧಾರಿಸಿದರೆ ಅಲ್ಲೋಲ ಕಲ್ಲೋಲ ಭೂಮಿ. ಕಾಪಾಡು ಮಾರಯ್ಯ ಸ್ವಾಮಿ. ತಡೆಯಬಲ್ಲೆಯ ನೀನು ಈ ಗಂಗೆಯ ಜಲ ಸಮಾಧಿಯು ನೀನು ಮೃತ್ಯುಂಜಯ. ಹೇಗೆ ಪಡೆದೆ ಹರಿವ ಈ ಶಕ್ತಿಯ ಹೆಣ್ಣೆ ಅರಿವೆಯ ನೀನು ಶಿವ ನಿರ್ಣಯ. ಅಡವೆಯ ಕೈಲಾಸವಾಸ ಶಿವ ಶಿರವೆ ನಿನ್ನ ನಿವಾಸ. ಪ್ರಿಯ ಗಂಗೆ ನಿನಗೇನು ಬೇಕು? ನಿನ್ನ ಮುಡಿ ಅರಮನೆಯಾಗಬೇಕು. ಆನಂದ ಆನಂದ ಶಿವಗಂಗೆ ಪ್ರೇಮಾನುಬಂಧ. ಬಾರೆ ಶಿವ ಶಿರಚಾರಿಣಿ. ಧನ್ಯೋಸ್ಮಿ ಧನ್ಯೋಸ್ಮಿ ಸ್ವಾಮಿ. महाप्राणदीपं शिवं शिवं महुकाररूपं शिवं शिवं महासूर्यचन्द्राग्निनेत्रं पवित्रं महागाढतिमिरान्तकं सौरगात्रं महाकान्तिबीजं महादिव्यतेजं भवानी समेतं भजे मञ्जुनाथं. शङ्कराय च मयस्कराय च नमः शिवाय च शिवतराय च भवहराय च महाप्राणदीपं शिवं शिवं भजे मञ्जुनाथं शिवं शिवं अद्वैतभास्करम् अर्धनारीश्वरं त्रिदशहृदयङ्गमं चतुर्दधि सङ्गमं पञ्चभूतात्मकं षट्शत्रुनाशकं सप्तस्वरेश्वरं अष्टसिद्धीश्वरं नवरसमनोहरं दश दिशासु विमलम्
మేకాదశోజ్వలం మేకనాథేశ్వరం ప్రస్తుతివ శంకరం ప్రణతజన కింకరం దుర్జన భయంకరం సజ్జన శుభంకరం ప్రాణిభవతారకం ప్రకృతిహితకారకం భువన భవ్య భవనాయకం భాగ్యాత్మకం రక్షకం ఈశం సురేశం ఋషేశం పరేశం నటేశం గౌరీశం గణేశం భూతేశం మహామధుర పంచాక్షరీ మంత్రమార్షం మహర్షవర్ష ప్రవర్షం సుశీర్షం నమో హరాయ చ స్మరహరాయ చ పురహరాయ చ రుద్రాయ చ భద్రాయ చ ఇంద్రాయ చ నిత్యాయ చ నిర్నిద్రాయ చ మహాప్రాణదీపం శివం శివం భజే మంజునాథం శివం శివం దం దం దడం దం దడం దం దడం దం దఢక్కానినాదనవతాండవాడంబరం తద్దిమ్మి తగదిమ్మి దిద్దిమ్మి దిమి దిమ్మి సంగీత సాహిత్య సుమకమలబంబరం ఓంకార హ్రీంకార శ్రీంకార ఐంకార మంత్ర బీజాక్షరం మంజునాథేశ్వరం ఋగ్వేదమాద్యం యజుర్వేద వేద్యం సామ ప్రగీతం అథర్వ ప్రభాతం పురాణేతిహాస ప్రసిద్ధం విశుద్ధం ప్రపంచైక సూత్రం విబుద్ధం సుసిద్ధం నకారం మకారం సికారం బకారం యకారం నిరాకార సాకార సారం మహాకాల కాలం మహానీలకంఠం మహానందనందం మహాటాటహాసం జటాజూటరంగైక గంగా సుచిత్రం జ్వలద్భుగ్రనేత్రం సుమిత్రం సుగోత్రం మహాకాశభాసం మహాభానులింగం మహాభద్రువర్ణం సువర్ణం ప్రవర్ణం సౌరాష్ట్ర సుందరం సౌమనాథేశ్వరం శ్రీశైలమందిరం శ్రీమల్లికార్జునం ఉజ్జయినిపుర మహాకాళేశ్వరం వైద్యనాథేశ్వరం మహాభీమేశ్వరం అమరలింగేశ్వరం రామలింగేశ్వరం కాశీ విశ్వేశ్వరం పరం కృష్ణేశ్వరం త్ర్యంబకాధీశ్వరం నాగలింగేశ్వరం శ్రీ కేదారలింగేశ్వరం లింగాత్మకం జ్యోతిలింగాత్మకం వాయులింగాత్మకం ఆత్మలింగాత్మకం అఖిలలింగాత్మకం అగ్నిసోమాత్మకం అనాదిం అమేయం అజేయం అచింత్యం అమోఘం అపూర్వం అనంతం అఖండం అనాదిం అమేయం అజేయం అచింత్యం అమోఘం అపూర్వం అనంతం అఖండం ధర్మస్థల క్షేత్ర వరపరం జ్యోతిం ధర్మస్థల క్షేత్ర వరపరం జ్యోతిం ధర్మస్థల క్షేత్ర వరపరం జ్యోతిం నమస్తోమాయ చ సౌమ్యాయ చ భవ్యాయ చ భాగ్యాయ చ శాంతాయ చ శౌర్యాయ చ యోగాయ చ భోగాయ చ కాలాయ చ కాంతాయ చ రమ్యాయ చ గమ్యాయ చ ఈశాయ చ శ్రీశాయ చ శర్వాయ చ సర్వాయ చ ಕೈಯಲ್ಲಿ ಬೆಟ್ಟದ ಕೋಲು ಮೈಯೆಲ್ಲ ಬಿಗುದಿಸಲು ಯಾರೋ ಅವನ್ಯಾರೋ ಜೋಗಯ್ಯ 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 ಗಂಗೆಯ ಅವನ ತಲೆ ಮೇಲೆ ನಗರ ಹಾಗೆ ಸರಮಾಲೆ ಕೈಯಲ್ಲಿ ಬೆಟ್ಟದ ಕೋಲು ಮೈಯೆಲ್ಲ ಬಿಗುದಿಸಲು ಯಾರೋ ಅವನ್ಯಾರೋ ಜೋಗಯ್ಯ 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 ಬಗೆಹರಿಸೋದು ಅಂತ ಅಂದ್ರೆ ಎಷ್ಟೋ ಸರಿ ಕೌನ್ಸಿಲಿಂಗ್ ಸೆಂಟರ್ಗೆ ಹೋಗಿ ಕೆಲವು ರೀತಿಯಲ್ಲಿ ಚಿಕಿತ್ಸೆಗಳನ್ನ ಕೊಟ್ಟರು ಸಹಿತ ಕೆಲವರು ಬದಲಾಗಲ್ಲ, ಕೆಲವರು ಹೇಳಿದ ಮಾತನ್ನ ಕೇಳಲ್ಲ, ಕೆಲವರು ಇನ್ನೂ ಅತಿಯಾಗಿ ಮಾಡ್ಕೊಳ್ತಾ ಹೋಗ್ತಾರೆ. ತಮ್ಮ ಜೀವನನೇ ಒಂದ್ ರೀತಿ ಬೇಡದೇ ಇರೋ ರೀತಿಗೆ ಒಂದು ಸರ್ವನಾಶ ಮಾಡ್ಕೊಳ್ಳೋ ಅಂತ ಮಟ್ಟಕ್ಕೆ ತಂದಿಟ್ಕೊಳ್ತಾರೆ.
కలిగించరా శ్రీవాయులింగమై సంచరించరా అడుగుడు మడుగుల తలుపులు నిలిచి చలనమే కలిగించరా భస్మం చేసే అసురుడే అగ్నిలింగమై ప్రతికార ఆవరణై ఉంచై జలలింగమై ఘోరా వనమై వనమై ప్రబలమౌతూ యథాట భయంకర భగట శుభంకర కరయ భయంకర దిగిరారా गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय ಮಡಿಲಲ್ಲಿ ನಗುವೆ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ
ಶರಣೆನ್ನಿರೋ ಶರಣೆನ್ನಿರಯ್ಯ ಶರಣೆನ್ನಿರೋ ಓಂಕಾರ ಗಣಪತಿಗೆ ಶರಣೆನ್ನಿರೋ ಓಂಕಾರ ಗಣಪತಿಗೆ ಶರಣೆನ್ನಿರೋ ಗಿರಿಜಾರಮಣಗೆ ಶರಣೆನ್ನಿರೋ ಓಂಕಾರ ಗಣಪತಿಗೆ ಶರಣೆನ್ನಿರೋ ಗಿರಿಜಾರಮಣಗೆ ಶರಣೆನ್ನಿರೋ ಗಿರಿಜಾರಮಣಗೆ ಶರಣೆನ್ನಿರೋ ಗಜಮುಖ ಕೈಯಾಗೆ ಶರಣೆನ್ನಿರೋ ಗಜಮುಖ ಕೈಯಾಗೆ ಶರಣೆನ್ನಿರೋ ನಂಬಿದ ಭೂಮಿಗೆ ಶರಣೆನ್ನಿರೋ ಗಜಮುಖ ಕೈಯಾಗೆ ಶರಣೆನ್ನಿರೋ ನಂಬಿದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ರಾಧೆ 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 ಗೋವಿಂದ ಬೃಂದಾವನ ಚಂದ ಬೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಬೃಂದಾವನ ಚಂದ್ರ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ರಾಧೆ 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 ಗೋವಿಂದ ಬೃಂದಾವನ ಚಂದ್ರ ಬೃಂದಾವನ ಚಂದ್ರ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಕಿವಿಗಳಾತಕೋ ಶಿವನೇ ಕಿವಿಗಳಾತಕೋ ಕಿವಿಗಳಾತಕೋ ಶಿವನೇ ಕಿವಿಗಳಾತಕೋ ಶಿವ ದರ್ಶನ ಮಾಡದಿದ್ದ ಕಣ್ಗಳಾತಕೋ ಶಿವನ ನಾಮವ ಕೇಳದಿದ್ದ ಮನವು ಜಾತಕ ಶಿವನ ನಾಮವು ಕೇಳದಿದ್ದ ಮನವು ಯಾತಕ ನಮಾಮಿ ನಮಾಮಿ ಈಶ್ವರನಾಟ್ಯ ಪೂಜಿತಂ ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ ಕಿಚ್ಚಿಗಳ ನಾದ ತುಂತನಂ ಪಾದಗಳ ಕುಣಿತಾಧೀತನಂ ಸಂಗೀತ ಸಾಹಿತ್ಯಾನಂದ
ಚಂದನೋ ಏನ್ ಚಂದನೋ ಶಿವನೇ ಏನ್ ಚಂದನೋ ಶಿವ ಶಿವ ಎನ್ನೋಕೆ ತುಂಬ ಚಂದನೋ ರಾತ್ರಿ ಬೆಳ್ಳಿ ಚಂದ್ರ ತುಂಬ ಅಂದನು ಮಳೆ ಬಿಲ್ಲು ಕಂಡಾಗ ಕಣ್ಣಿಗಬ್ಬನು ಏನ್ ಚಂದನೋ ಶಿವನೇ ಏನ್ ಚಂದನೋ ಶಿವ ಶಿವ ಎನ್ನೋಕೆ ತುಂಬ ಚಂದನೋ ಏನ್ ಚಂದನೋ ಹರಳಿ ಏನ್ ಚಂದನೋ ಹರ ಹರ ಎನ್ನೋಕೆ ತುಂಬ ಚಂದನೋ ಕೆನೆ ಹಾಲ್ಗೆ ಸಿಹಿ ಬೆಲ್ಲ ತುಂಬ ಚಂದನೋ ಬೀರ ಮಲ್ಲಿಗೆ ಗಮದಂತೆ ನಿನ್ನ ನಾಮನು ಏನ್ ಚಂದನೋ ಶಿವನೇ ಏನ್ ಚಂದನೋ ಶಿವ ಶಿವ ಎನ್ನೋಕೆ ತುಂಬ ಚಂದನೋ ಏನ್ ಚಂದನೋ ಈಶ ಏನ್ ಚಂದನೋ ಮಲ್ಲೇಶ ಎನ್ನೋಕೆ ತುಂಬ ಚಂದನೋ ದಾಹ ತಣಿಸುವ ಗಂಗೆ ಚಂದನೋ ತಂಪನ್ನು ನೀಡುವ ಹೊಂಗೆ ಚಂದನೋ ಏನ್ ಚಂದನೋ ಶಿವನೇ ಏನ್ ಚಂದನೋ ಶಿವ ಶಿವ ಎನ್ನೋಕೆ ತುಂಬ ಚಂದನೋ. ಬಹಳ ಮ್ಯೂಸಿಕ್ ಕಂಪೋಸರ್ಸ್ಗೆ ಕಾಂಪಿಟೇಷನ್ ಕೊಡ್ತಾರೆ. ಇಫ್ ಯು ಗೋಸ್ ಇಂಟು ದಟ್ ಲೈನ್ ಅದ್ಭುತವಾಗಿತ್ತು ಎರಡೂ. ಅವರು ಒಂದು ಮೇಡಮ್ ನಳಿನಿ ಅವರು ಹೇಳಿದ್ರು, ಆಮೇಲೆ ಶ್ರೀಮತಿ ಅವರು ಹಾಡಿದ್ರು. ನೀವೇ ಬರ್ದಿದ್ದು ಅಂತ ಗೊತ್ತಾಯ್ತು. ಯು ಡೆಫಿನೆಟ್ಲಿ ಗಿವ್ ರನ್ ಫಾರ್ ಮನಿ ಫಾರ್ ಮ್ಯೂಸಿಕ್ ಕಂಪೋಸರ್ಸ್. ಈ ಕ್ಷೇತ್ರ ಒಂದು ಧರ್ಮಸ್ಥಳದಂತೆ ಬೆಳೀತಾ ಇದೆ. ಇಂಥ ಸ್ಥಳದಲ್ಲಿ ನಾವು ಹೆಜ್ಜೆ ಇಟ್ಟಿದ್ದೀವಲ್ಲ, ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ SSN ಫೌಂಡೇಶನ್ಗೆ ನಮ್ಮ ಕುಟುಂಬದ ಪರವಾಗಿ ಮತ್ತು ಆನೇಕಲ್ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ಬೇಕು. ಯಾಕೆಂದರೆ ಈ ದೇವಸ್ಥಾನ ಅವ್ರ ಸ್ವಂತದಲ್ಲಿ ನಿರ್ಮಿಸಿದ್ರು ಈ ಕೊಡುಗೆ ಆನೇಕಲ್ ತಾಲೂಕಿಗೆ ಕೊಡುಗೆ ಕೊಟ್ಟಂಥದ್ದು. ಇದು ಬೆಂಗಳೂರು ಜಿಲ್ಲೆಯಲ್ಲಿ ಒಂದು ಒಳ್ಳೆ ಹೆಸರು ಮಾಡಲಿ, ಮತ್ತೆ ಒಂದು ಧರ್ಮಸ್ಥಳ ಆನೇಕಲ್ ಸಮೀಪದಲ್ಲಿರ್ತಕ್ಕಂಥ ಒಂದು ಧರ್ಮಸ್ಥಳವಾಗಲಿ, ಇಲ್ಲಿ ಸಾಕಷ್ಟು ಪ್ರತಿಭೆಗಳನ್ನ ಅರಳೋದಕ್ಕೆ ಒಂದು ಅವಕಾಶ ಕೊಡ್ತಿದ್ದಾರೆ. ಇಂಥ ಒಂದು ಧರ್ಮದರ್ಶಿಗಳಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಸೋಮಶೇಖರ್ ಸರ್ಗೂ ಮತ್ತು ಅವ್ರ ಮಗ ಅವರ ರಾಜಶೇಖರ್ ಸರ್ಗೂ ಮತ್ತು ಕುಟುಂಬದವ್ರಿಗೂ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಇವರು ಇನ್ನಷ್ಟು ಸೇವೆ ಈ ಆನೇಕಲ್ ತಾಲೂಕಿಗೆ ಸಲ್ಲಲಿ ಅಂತ ಆಶಿಸ್ತೇನೆ. ನಮಸ್ತೆ. ಅದರ ಪ್ರಯತ್ನ ಎಷ್ಟಿದೆ, ಕಷ್ಟ ಎಷ್ಟಿದೆ ಅರ್ಥ ಆಗುತ್ತೆ. ಅದಾಗಬೇಕು ಅಂತ ನೀವು ಪಟ್ಟು ಶ್ರಮ, ಅದು ಇಟ್ ನೀಡ್ಸ್ ಟು ಬಿ ಆನರ್ಡ್. ಪ್ಲೀಸ್ ಕಮ್, ಬನ್ನಿ. ಅದೇ 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 ಆನರ್ಡ್, ಅದೇ ಆನರ್ಡ್. ಅದಕ್ಕೆ ಅವರೇ ನಿಲ್ಲಿಸಿದ್ದೀವಿ. ಶ್ರಮ ಬರಬೇಕು ಅಂದ್ರೆ ತಂದೆ ತಾಯಿ ಸಲ್ಲಿಸಬೇಕಾಗ್ತದೆ. ನಿಮ್ಮಿಬ್ಬರು ಪ್ರಯತ್ನ, ಆ ಪ್ರಯತ್ನದಲ್ಲೇ ನಿಮ್ಮ ಶ್ರೀಮತಿ ಹೊರತು ಜಾಸ್ತಿ ಎಲ್ಲ ನನಗಿಬ್ಬರದು ಸಮ ಕಾಣ್ತಾ ಇದೆ. ಇಬ್ಬರದು ಸಮ ಕಾಣ್ತಾ ಇದೆ. ಎಲ್ಲ ಆಗೋದೇ ಇಲ್ಲ. ನೀವು ದೊಡ್ಡವ್ರು ನೀವು ದೊಡ್ಡವರಾಯ್ತು, ದೊಡ್ಡವರು ಚಿಕ್ಕವರಲ್ಲ, ಈ ದೊಡ್ಡವರೇ ಆಗಿದ್ದಾರೆ. ಈ ಸಂಸ್ಕಾರ ಕಲಿಸ್ತಾ ಇದಾರಲ್ಲ ಮಕ್ಕಳಿಗೆ. ಅಲ್ಲ ಅವರು ಅದು ಹಾಡುಗಳ ಇದು ಮಾಡ್ತಾ ಇದ್ದಿದ್ದೆಲ್ಲ ಟುಗೆದರ್, ಯಾವುದು ಒಂದರಿಂದ ಆಗಲ್ಲ, ಎಲ್ಲ ಒಟ್ಟಿಗೆನೆ ಆಗೋದು. ಯಾವ ಮಕ್ಕಳಿಗೆ ವೇದಿಕೆ ಕೊಟ್ಟಿದ್ವಲ್ಲ, ಅವ್ರು ಆಡೋದ್ರಿಂದ ಅವರು ಶ್ರುತಿ ಆಯ್ತೈತೆ. ಏನಪ್ಪ ನಾವು ಆಡೋದು ಚೆನ್ನಾಗಿದೆ ಅಂತಾರೆ, ಇನ್ನೊಂದು ಸ್ವಲ್ಪ ಕಲಿಯೋಣ, ಇನ್ನೊಂದು ಸ್ವಲ್ಪ ಶ್ರದ್ಧೆ ವಹಿಸೋಣ ಅಂತ ಅಷ್ಟೇ. ನೀವು ಆಶೀರ್ವಾದ ದೊಡ್ಡವರಿಂದ ಆಗ್ಬೇಕು ಯಾವಾಗ.